ಧಾರ್ ಜಿಲ್ಲೆಯ ಒಳಗ ಹಿಂದೂ ಮುಸ್ಲಿಂ ಕಿಡಿ ಹತ್ತೈತಿ. ಮಸೀದಿ ಒಳಗ ನಮಗ ಪೂಜೆಗೆ ಅವಕಾಶ ಕೊಡ್ರಿ ಅಂತಾರು ಹಿಂದೂಗಳು. ಸುಪ್ರೀಂ ಕೋರ್ಟ್ ಪೂಜೆಗೆ ಅವಕಾಶ ನೀಡಿ ಮುಸ್ಲಿಮರಿಗೂ ನಮಾಜ್ ಮಾಡಬಹುದು ಅಂದೈತಿ. ಹಿಂದೂಗಳಿಗೆ ಭೋಜಶಾಲಾ, ಮುಸ್ಲಿಮರಿಗೆ ಕಮಲ್ ಮೌಲಾನಾ ಮಸೀದಿ ಅಂದಂಗ ಈ ಭೋಜಶಾಲಾ ಯಾರಿಗೆ ಸೇರಿದ್ದು? ಇವತ್ತ ವಸಂತ ಪಂಚಮಿ ಎಂದ ಹಿಂದೂಗಳ ಶತಶತಮಾನದ ಕನಸ ನನಸಾಗೈತಿ. ಧಾರ್ ಜಿಲ್ಲೆಯ ಭೋಜಶಾಲೆಯೊಳಗ ಶಾರದೆ ಪೂಜೆ ನಡೆದೈತಿ. ಮಧ್ಯಪ್ರದೇಶದ ಧಾರ್ ಜಿಲ್ಲೆ ಒಳಗ ಹಿಂದೂಗಳು ಸುಪ್ರೀಂ ಕೋರ್ಟ್ ಮೆಟ್ಲು ಹತ್ಯಾರ. ಮಸೀದಿ ಒಳಗ ನಮಗ ಪೂಜಾ ಮಾಡಕ ಅವಕಾಶ ಮಾಡಿಕೊಡ್ರಿ ಅಂತ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಯಾರ. ಯಾಕೆ ಇವರು ಮಸೀದಿ ಒಳಗ ಪೂಜೆ ಮಾಡಬೇಕು ಅಂತ ಅನ್ನಕತ್ತಾರು? ಅದನ್ನು ಶುಕ್ರವಾರ ಮುಸ್ಲಿಮರು ನಮಾಜ್ ಮಾಡೋ ದಿನ, ವಸಂತ ಪಂಚಮಿ ಇರೋದ್ರಿಂದ ನಾವು ಮಸೀದಿ ಒಳಗ ಪೂಜೆ ಮಾಡಬೇಕು ಅಂತ ಕೇಳ್ಕೊಳಕತ್ತಾರ. ಸುಪ್ರೀಂ ಕೋರ್ಟ್ ಇದಕ್ಕ ಗ್ರೀನ್ ಸಿಗ್ನಲ್ ಕೊಟ್ಟ ಆದೇಶ ಹೊರಡಿಸೈತಿ. ಹಿಂದೂಗಳು ಆ ಮಸೀದಿ ಒಳಗ ಪೂಜೆ ಮಾಡಬಹುದು ಅಂತ. ಅಷ್ಟಕ್ಕೂ ಯಾಕೆ ಹಿಂದೂಗಳು ಅದೇ ಮಸೀದಿ ಜಾಗದಾಗ ಪೂಜೆ ಮಾಡಬೇಕು ಅನ್ನಕತ್ತಾರ? ಸುಪ್ರೀಂ ಕೋರ್ಟ್ ವರೆಗೂ ಈ ವಿಷಯ ಯಾಕೆ ಹೋತು? ಮುಸ್ಲಿಮ್ರು ಇದಕ್ಕೆ ಆಕ್ಷೇಪ ತೆಗೆದಿಲ್ಲೇನು? ಏನೇನೆಲ್ಲ ವಿವಾದ ಧಾರ್ ಜಿಲ್ಲೆ ಒಳಗ ಆಯ್ತು, ಇದೆಲ್ಲ ಹೇಳ್ತೀನಿ. ಅದಕ್ಕಿಂತ ಮೊದಲ ನೀವಿನ್ನ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರ ಈಗ ಸಬ್ಸ್ಕ್ರೈಬ್ ಮಾಡ್ರಿ. ಇನ್ನೂ ಹೆಚ್ಚಿನ ವಿಡಿಯೋ ನೋಡಬೇಕು ಅಂದ್ರೆ ಬಾಜು ಕಾಣಕತ್ತಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತೈತಿ. ಧಾರ್ ಜಿಲ್ಲೆ ಒಳಗ ಒಂದು ಸ್ಥಳ ಐತಿ. ಹಿಂದೂಗಳು ಅದನ್ನ ಭೋಜಶಾಲಾ ಅಂದ್ರೆ ಸರಸ್ವತಿ ದೇವಿಯ ದೇವಸ್ಥಾನ ಅಂತಾರ. ಅದೇ ಸ್ಥಳವನ್ನ ಮುಸ್ಲಿಮರು ಕಮಲ್ ಮೌಲಾನಾ ಮಸೀದಿ ಅಂತಾರ. 11ನೇ ಶತಮಾನದ ಇತಿಹಾಸ ಇರೋ ಈ ಭೋಜಶಾಲಾ ಒಳಗ ಸರಸ್ವತಿಯ ಪೂಜೆ ನಡೀತಾನೆ ಇತ್ತು. ಆದ್ರ ಹಿಂದೆ ಯಾವುದೋ ಒಂದು ಸಂದರ್ಭದಾಗ ಮುಸ್ಲಿಂ ಆಕ್ರಮಣಕಾರರ ಕೈಗೆ ಸಿಕ್ಕಾಕೊಂಡು ಈ ಭೋಜಶಾಲಾ ಸರಸ್ವತಿ ಮಂದಿರ ಇದ್ದಿದ್ದು ಕಮಲ್ ಮೌಲಾನಾ ಮಸೀದಿಯಾಗಿ ಬದಲಾತು. ಅಲ್ಲಿ ಮುಸ್ಲಿಮರ ಆಡಳಿತ ಚಾಲು ಆಯ್ತು. ಮುಸ್ಲಿಮರು ನಮಾಜ್ ಮಾಡೋದು, ಅವರ ಆಚರಣೆಗಳು ಅಲ್ಲಿ ಚಾಲು ಆದವು. ಆದ್ರ ಅವತ್ತಿನಿಂದ ಇವತ್ತಿನ ತನಕ ಭೋಜಶಾಲಾ ಸರಸ್ವತಿ ಮಂದಿರ ಐತಿ ಅಂತ ಕಾನೂನು ಹೋರಾಟ ನಡೆದ ಇತ್ತು. ಸಾಕಷ್ಟು ಸಲ ವಿವಾದ ಕಿಡಿ ಹತ್ತಿ ದೊಂಬಿ ಸಂಘರ್ಷಕ್ಕೆ ಕಾರಣ ಆಗಿತ್ತು. ಆದ್ರೆ ಈಗ ಅದೇ ಭೋಜಶಾಲಾ ನಮಗ ಇವತ್ತು ವಸಂತ ಪಂಚಮಿ ದಿನ ಪೂಜೆ ಮಾಡಕ ಅವಕಾಶ ಮಾಡಿಕೊಡ್ರಿ ಅಂತ ಅಲ್ಲಿನ ಹಿಂದೂಗಳು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಯಾರ. ಅಟ್ ದ ಸೇಮ್ ಟೈಮ್ ಮುಸ್ಲಿಮರು ಅವತ್ತು ನಮ್ಮ ಶುಕ್ರವಾರ ಜುಮ್ಮಾ ಇರೋದ್ರಿಂದ ನಮಗ ಅವಕಾಶ ಮಾಡಿಕೊಡಕ ಆಗೋದಿಲ್ಲ ಅಂತ ಹೇಳಿದ್ರು. ನಿನ್ನೆ ಇದಕ್ಕ ಒಂದು ಫುಲ್ ಸ್ಟಾಪ್ ಸಿಕ್ಕೈತಿ. ಸುಪ್ರೀಂ ಕೋರ್ಟ್ ಇಬ್ಬರೂ ಸಹ ಒಂದೇ ದಿನ ತಮ್ಮ ತಮ್ಮ ಸಮುದಾಯದ ಆಚರಣೆಯನ್ನ ಆಚರಿಸಬಹುದು ಅಂತ ಮಹತ್ವದ ತೀರ್ಪನ್ನ ಕೊಟ್ಟೈತಿ. ತೀರ್ಪು ಏನು, ತೀರ್ಪೊಳಗ ಏನೆಲ್ಲ ರೂಲ್ಸ್ಗಳನ್ನ ಸುಪ್ರೀಂ ಕೋರ್ಟ್ ಕೊಟ್ಟೈತಿ ಅನ್ನೋದನ್ನ ನೋಡೋದಕ್ಕಿಂತ ಇದ್ರ ಇತಿಹಾಸ ಸ್ವಲ್ಪ ತಿಳ್ಕೊಂಡ್ಬಿಡೋಣ. ಇದು 11ನೇ ಶತಮಾನದಿಂದ ಭೋಜಶಾಲಾ ಅಂದ್ರೆ ಸರಸ್ವತಿ ದೇವಸ್ಥಾನ ಆಗಿತ್ತು ಅಂತ ಹೇಳಿದ್ನಿ. ಆಮೇಲೆ ಆಕ್ರಮಣಕಾರರಿಂದ ಇದು ಮಸೀದಿಯಾಗಿ ಬದಲಾಯಿತು. ಆದ್ರೆ ಅಲ್ಲಿನ ಕಂಬಗಳು, ಕಲಾಕೃತಿ ಎಲ್ಲವೂ ಇದೊಂದು ಹಿಂದೂ ದೇವಸ್ಥಾನ ಅಂತ ಹೇಳ್ತಾವ. ಆದ್ರೂ ಅದನ್ನು ಒಪ್ಪಕ ಯಾರೂ ತಯಾರಿಲ್ಲ. ಆದ್ರ ಅಲ್ಲಿ ಇದೇ ಮೊದಲನೇ ಸಲ ಏನು ಈ ತರ ವಿವಾದ ಆಗಿಲ್ಲ. 2003 ಒಂದು ಹಂತದವರೆಗೂ ಇದು ತಲುಪಿತ್ತು. ಆ ಸ್ಥಳ ಪುರಾತತ್ವ ಇಲಾಖೆ ಅಂಡರ್ ಬರೋದ್ರಿಂದಾಗಿ ಪುರಾತತ್ವ ಇಲಾಖೆನೇ ಒಂದು ನಿರ್ಧಾರ ಮಾಡಿತ್ತು. ಮಂಗಳವಾರದ ದಿನ ಹಿಂದೂಗಳು ಬಂದು ಇಲ್ಲಿ ತಮ್ಮ ಸರಸ್ವತಿಗೆ ಪೂಜೆ ಮಾಡ್ಕೊಂಡು ಹೋಗಬಹುದು ಅಂತ ಹೇಳಿತ್ತು. ಆದ್ರೆ ಮಿಕ್ಕಿದ ದಿನ ಎಲ್ಲ ಮುಸ್ಲಿಮರು ಅಲ್ಲಿ ತಮ್ಮ ಪೂಜೆಗಳನ್ನ ನಮಾಜ್ಗಳನ್ನ ಮಾಡಬಹುದಿತ್ತು. ಆದ್ರ ಹಿಂದೂಗಳಿಗೆ ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ. ಆದ್ರೂ ಏನೋ ಒಂದು ಆದೇಶ ಬಂದೈತಿ ಅಂತ ಫಾಲೋ ಮಾಡತ್ತಿದ್ರು. ಯಾಕಂದ್ರೆ ಅವರ ದೇವಸ್ಥಾನ ಅವರಿಗೆ ಬೇಕಾಗಿತ್ತು. ಹಾಗಾಗಿ ಕಾನೂನು ಹೋರಾಟ ಚಾಲ್ತಿ ಒಳಗಿತ್ತು. ಹಿಂಗೆ ಹೋಗ್ತಿದ್ದಾಗ 2016 ಸೇಮ್ ಇನ್ಸಿಡೆಂಟ್, ಇವತ್ತೇನು ವಸಂತ ಪಂಚಮಿ ಐತಲ್ರಿ, ಇದೇ ರೀತಿ ವಸಂತ ಪಂಚಮಿ 2016 ಶುಕ್ರವಾರನ ಬಂದಿತ್ತು. ಶುಕ್ರವಾರ ಅವರು ನಮಾಜ್ ಅಂದ್ರೆ ಜುಮ್ಮಾ ಮಾಡೋದ್ರಿಂದ ನಾವು ಅವತ್ತು ಅವಕಾಶ ಮಾಡಿಕೊಡಂಗಿಲ್ಲ, ನಿಮ್ದು ಮಂಗಳವಾರ ಐತಿ, ಮಂಗಳವಾರನ ಬರ್ರಿ ಅಂತ ಹೇಳಿದ್ರು. ಆದ್ರೆ
ಇದು ಎಷ್ಟರ ಮಟ್ಟಿಗೆ ಕಿಡಿ ಹತ್ತಿತ್ತು ಅಂದ್ರೆ ಧಾರ್ ಜಿಲ್ಲೆ ಒಳಗ ಪ್ರತಿಭಟನೆ, ಸಂಘರ್ಷ, ಕೋಮುಗಲಭೆ ಸೃಷ್ಟಿಯಾಗಿ ಹೋಗಿತ್ತು. ಇದನ್ನ ಕಂಟ್ರೋಲಿಗೆ ತರಕ ಪೊಲೀಸರು ಹರಸಾಹಸ ಪಡಬೇಕಾಗಿತ್ತು. ಹಂಗೇನೆ 2016 ಬಂದಿದ್ದು 2026 ಇವತ್ತು ಶುಕ್ರವಾರ. ಇದೇ ದಿನ ವಸಂತ ಪಂಚಮಿನೂ ಬಂದೈತಿ, ಜುಮ್ಮಾನು ಬಂದೈತಿ. ಇವತ್ತು ಕೂಡ ಹಂಗೆ ಮಾತುಕತೆಯಾಗಿ ವಿವಾದದ ಕಿಡಿ ಹತ್ತಿತ್ತು 2-3 ದಿನದ ಹಿಂದೆನೆ. ಸುಪ್ರೀಂ ಕೋರ್ಟ್ಗೆ ಹೋದ್ರು. ಶುಕ್ರವಾರ ಈ ರೀತಿ ವಸಂತ ಪಂಚಮಿ ನಮ್ದು, ಹಿಂದೂಗಳಿಗೆ ಅವಕಾಶ ಕೊಡಿ ಅಂತ ಅವರು, ಇಲ್ಲ ಅವತ್ತು ನಮ್ಮ ಜುಮ್ಮಾ ನಾವು ಕೊಡಲ್ಲ ಅಂತ ಇವರು. ಇದನ್ನೆಲ್ಲ ನೋಡಿ ಸಮತೋಲನವಾಗಿ ತೀರ್ಪನ್ನ ಕೊಡಬೇಕು ಅನ್ನೋ ಉದ್ದೇಶದಿಂದ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನ ಪ್ರಕಟಣೆ ಮಾಡೈತಿ. ಏನು ಅಂದ್ರೆ ಜಿಲ್ಲಾಡಳಿತ ಹಿಂದೂಗಳಿಗೆ ಮುಸ್ಲಿಮರಿಗೆ ಒಂದೊಂದು ಸಮಯನ ನಿಗದಿ ಮಾಡಿಕೊಡ್ರಿ, ಅವರಿಗೆ ಆ ಸಮಯದಾಗ ಬಂದು ಪೂಜೆ ಮಾಡಕ, ಆ ಸಮಯದಾಗ ಬಂದು ನಮಾಜ್ ಮಾಡಕ ಅವಕಾಶ ಮಾಡಿಕೊಡ್ರಿ. ಎಲ್ಲೂ ಕೂಡ ಗಲಾಟೆ, ದೊಂಬಿ, ಕೋಮು ಸೌಹಾರ್ದತೆಗೆ ಅಡ್ಡಿ ಬರುವಂತ ಘಟನೆಗಳು ಬರಬಾರ್ದು, ಆ ರೀತಿ ಮುತುವರ್ಜಿ ವಹಿಸ್ರಿ ಅಂತ ಹೇಳೈತಿ. ಅದಕ್ಕಿಂತ ಮುಖ್ಯವಾಗಿ ಕೆಲವೊಂದಿಷ್ಟು ರೂಲ್ಸ್ಗಳನ್ನ ಹೇಳೈತಿ. ಯಾರೆಲ್ಲ ಇವತ್ತು ಭೋಜಶಾಲಾ ಸರಸ್ವತಿ ದೇವಿಗೆ ಪೂಜೆ ಮಾಡಕ್ ಬರ್ತಾರಲ್ಲ ಅವರೆಲ್ಲ ನಿನ್ನೇನೆ ಹೆಸರು ಕೊಡಬೇಕು, ಅವ್ರಿಗೆ ಮಾತ್ರ ಅಲ್ಲಿ ಪ್ರವೇಶ. ಹಂಗೆ ಯಾರೆಲ್ಲ ಅಲ್ಲಿ ನಮಾಜ್ ಮಾಡಕ್ ಬರ್ತಾರೋ ಅವ್ರೂ ನಿನ್ನೇನೆ ಹೆಸರು ಕೊಡಬೇಕು, ಅವರಿಗೆ ಮಾತ್ರ ಇವತ್ತು ಅವಕಾಶ. ಬೆಳಗ್ಗೆ ಸೂರ್ಯ ಹುಟ್ಟಿದಾಗಿನಿಂದ ಸೂರ್ಯ ಅಸ್ತ ಆಗೋವರೆಗೂ ಅಂದ್ರೆ ಸಂಜೆ ತನಕ ಹಿಂದೂಗಳು ಪೂಜೆ ಸಲ್ಲಿಸಕ್ಕೆ ಅವಕಾಶ ಐತಿ. ಮುಸ್ಲಿಮರಿಗೆ ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆವರೆಗೂ, ಅದ್ರ ಜೊತೆಗೆ ಸಾಯಂಕಾಲದ ಟೈಮನ್ನ ಜಿಲ್ಲಾಡಳಿತ ನಿರ್ಧಾರ ಮಾಡ್ತೈತಿ. ಈ ರೀತಿಯಾಗಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನ ಘೋಷಣೆ ಮಾಡೈತಿ. ಅದರ ಜೊತೆಗೆ ಇಲ್ಲಿ ಯಾವುದೇ ರೀತಿ ಕುಂದುಕೊರತೆಗಳು ಕೂಡ ಅಲ್ಲಿ ಆಗಬಾರ್ದು. ಇವರಿಂದ ಇವ್ರಿಗೆ ತೊಂದರೆ ಆಗಬಾರ್ದು. ಇವರಿಬ್ಬರು ಅಂದ್ರೆ ಎರಡೂ ಸಮುದಾಯದವರು ಅವರವರ ಆಚರಣೆಗಳ ಜೊತೆಗೆ ಬೇರೆಯವರ ಆಚರಣೆಗಳಿಗೂ ಗೌರವ ಕೊಡಬೇಕು ಅನ್ನೋ ಸೂಚನೆಯನ್ನ ಕೂಡ ಕೋರ್ಟ್ ಕೊಟ್ಟೈತಿ. ಇದರ ಸಂಪೂರ್ಣ ಜವಾಬ್ದಾರಿಯನ್ನ ಜಿಲ್ಲಾಡಳಿತ ವಹಿಸ್ಕೋಬೇಕು ಅಂತ ಜಿಲ್ಲಾಡಳಿತಕ್ಕೂ ಆದೇಶ ಮಾಡೈತಿ. ಹಿಂದಿನಿಂದ ಸರಸ್ವತಿ ದೇವಿಯೇ ಇಲ್ಲಿ ಇದ್ದಾಳು ಅಂತ ಹಿಂದೂಗಳು ನಂಬುತ್ತಾರ. ಅವಳ ಪೂಜೆ ನಮ್ಮ ಹಕ್ಕು ಅಂತಾರ. ಕಾನೂನು ಹೋರಾಟವನ್ನ ಮುಂದುವರ್ಸ್ಯಾರ. ಆದ್ರೆ ಯಾರೋ ಒಬ್ಬ ಆಕ್ರಮಣಕಾರನಿಂದ ಅದು ಮಸೀದಿಯಾಗಿ ಕನ್ವರ್ಟ್ ಆಗಿ ಈಗ ಮಸೀದಿಯಾಗಿ ಮುಂದುವರೆದೈತಿ. ಬರೀ ಮಂಗಳವಾರ ಒಂದು ದಿನ ಹಿಂದೂಗಳಿಗೆ ಪೂಜೆಗೆ ಅವಕಾಶ ಐತಿ. ಈ ಕಾನೂನು ಹೋರಾಟ ಇನ್ನು ನಡೆದಿರೋದ್ರಿಂದ ಮುಂದಿನ ದಿನದಾಗ ಇದು ಹಿಂದೂಗಳಿಗೇ ಸೇರುತ್ತಾ ಅಥವಾ ಮುಸ್ಲಿಮರಲ್ಲೇ ಇರುತ್ತಾ ಅನ್ನೋದು ಕಾದು ನೋಡ್ಬೇಕಷ್ಟ.